ಶ್ರೀರಾಮಚಂದ್ರ, ನೀವು ಬಯಸದಂತೆ ನಾವೆಲ್ಲರೂ ಸೇರಿ ಲಂಕಾಧಿಪತಿಯಾಗಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದೆವು. ಮುಂದೆ ಧರ್ಮಪ್ರಭುವಾಗಿ ವಿಭೀಷಣ ಲಂಕೆಯಲ್ಲಿ ನವಮನ್ವಂತರಕ್ಕೆ ನಾಂದಿ ಹಾಡುತ್ತಾನೆ. ಹೌದು ಹನುಮಂತ, ನವಮನ್ವಂತರ. ಅಧರ್ಮಿಯಾದ ರಾವಣನಿಗೆ ಬೆಂಬಲ ನೀಡಿದ್ದ ರಾಕ್ಷಸರೆಲ್ಲರೂ ಹತರಾದರು. ಈಗ ವಿಭೀಷಣ ರಾಕ್ಷಸ ಕುಲದ ಕೀರ್ತಿಯನ್ನು ಬೆಳಗಿಸುತ್ತಾನೆ. ನಿಮ್ಮ ಅನುಗ್ರಹದಿಂದ ಲಂಕೆಯ ಭಾಗ್ಯೋದಯವಾಗುತ್ತದೆ. ಹನುಮಂತ, ನಾನು ವಿಭೀಷಣನಿಗೆ ನೀಡಿದ್ದ ಭರವಸೆ ಈಡೇರಿದಂತಾಯಿತು. ಈಗ ನಿನ್ನಿಂದ ಮತ್ತೊಂದು ಕಾರ್ಯವಾಗಬೇಕಾಗಿದೆ. ಅದೇನು ಹೇಳಿ ಪ್ರಭು. ನೀವು ಯಾವ ಆಜ್ಞೆ ಮಾಡಿದರೂ ನಿಮ್ಮ ಭಕ್ತನಾದ ಈ ಹನುಮಂತ ಅದನ್ನು ಪಾಲಿಸಲು ಸಿದ್ಧನಾಗಿದ್ದಾನೆ. ಹನುಮಂತ, ನೀನು ನನ್ನ ಮೇಲಿಟ್ಟಿರುವ ಭಕ್ತಿ ಪ್ರೇಮಗಳನ್ನು ಕಂಡು ನಾನು ಮುಗ್ಧನಾಗಿದ್ದೇನೆ. ನಿನ್ನ ಭಕ್ತಿ, ಸುಗ್ರೀವನ ಸ್ನೇಹ, ವಾನರರ ನಿಷ್ಠೆ ಇವೇ ಇಂದಿನ ನನ್ನ ಜಯಕ್ಕೆ ಪ್ರಮುಖ ಕಾರಣ. ಹೀಗೆ ಹೇಳುವುದು ನಿಮ್ಮ ಸೌಜನ್ಯ ಪ್ರಭು. ಸರ್ವ ಸಮರ್ಥನಾಗಿದ್ದರೂ ಈ ಮಹಾಯುದ್ಧದಲ್ಲಿ ನಮಗೂ ಪಾತ್ರ ವಹಿಸಲು ಅವಕಾಶ ನೀಡಿದಿರಿ. ಹನುಮಂತ, ಲಂಕಾಧಿಪತಿಯಾದ ವಿಭೀಷಣನ ಅನುಮತಿಯನ್ನು ಪಡೆದು ಲಂಕಾ ನಗರವನ್ನು ಪ್ರವೇಶಿಸಿ ಜಾನಕಿಯನ್ನು ಕಾಣು. ಅಲ್ಲಿ ಅವಳ ಕುಶಲವನ್ನು ಕೇಳು. ನಾನು, ಲಕ್ಷ್ಮಣ, ಸುಗ್ರೀವ ನಮ್ಮೆಲ್ಲರ ಕುಶಲವನ್ನು ಹೇಳು. ನಂತರ ರಾವಣ ಹತನಾದನೆಂಬ ಶುಭವಾರ್ತೆಯನ್ನು ಅವಳಿಗೆ ತಿಳಿಸು. ಆ ನಂತರ ಅವಳ ಸಂದೇಶವನ್ನು ತೆಗೆದುಕೊಂಡು ಬಾ. ಹಾಗೇ ಆಗಲಿ ಪ್ರಭು. ಹನುಮಂತ, ಮಹಾಸಾಗರವನ್ನು ದಾಟಿ ಸೀತೆಗೆ ಮೊದಲು ಸಂದೇಶವನ್ನು ತಿಳಿಸುವವನೇ ನೀನು. ಆದ್ದರಿಂದ ಈಗಲೂ ಆ ಕಾರ್ಯ ನಿನ್ನಿಂದಲೇ ಆಗಬೇಕೆಂದು ನನ್ನ ಬಯಕೆ. ಅದು ನನ್ನ ಭಾಗ್ಯ ರಾಮಚಂದ್ರ ಪ್ರಭು. ನಾನು ಈಗಲೇ ಹೋಗಿ ಬರುತ್ತೇನೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಮಾತೆ ಜಾನಕಿ, ರಾಮಭಕ್ತ ಹನುಮಂತನ ಪ್ರಣಾಮಗಳನ್ನು ಸ್ವೀಕರಿಸಿ. ಹನುಮಂತ, ಮಹಾನುಭಾವ, ಸ್ವಾಗತ ಪ್ರಿಯ ಬಂಧು, ಸುಸ್ವಾಗತ. ನನ್ನ ಸ್ವಾಮಿ ಕ್ಷೇಮವಾಗಿರುವರೆ, ನನ್ನ ಮೈದುನ ಲಕ್ಷ್ಮಣ ಕ್ಷೇಮವೇ, ವಿಭೀಷಣ ಕ್ಷೇಮವೇ, ಸುಗ್ರೀವಾದಿ ವಾನರ ಬಂಧುಗಳು ಕ್ಷೇಮವೇ? ಮಾತೆ, ಶ್ರೀರಾಮಚಂದ್ರ ಲಕ್ಷ್ಮಣ ಸುಗ್ರೀವರೊಂದಿಗೆ ಕ್ಷೇಮವಾಗಿದ್ದಾರೆ. ಶತ್ರು ಸಂಹಾರ ಮಾಡಿ ಸಫಲ ಮನೋರಥರಾಗಿರುವ ಶ್ರೀರಾಮಚಂದ್ರ ನಿಮ್ಮ ಕ್ಷೇಮವನ್ನು ಕೇಳಿದ್ದಾರೆ. ಹನುಮಂತ, ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರುವುದಕ್ಕಿಂತ ಕ್ಷೇಮಕರವಾದದ್ದು ನನ್ನ ಪಾಲಿಗೆ ಬೇರೆ ಯಾವುದೂ ಇಲ್ಲ. ಮಾತೆ, ಆ ಸುಸಮಯ ಒದಗಿದೆ. ವಿಭೀಷಣ, ವಾನರ, ಸುಗ್ರೀವ, ಲಕ್ಷ್ಮಣರೊಂದಿಗೆ ಸೇರಿ ಶ್ರೀರಾಮಚಂದ್ರ ಪ್ರಭು ರಾವಣನ ಸಂಹಾರ ಮಾಡಿದ್ದಾರೆ. ನಿಮ್ಮ ಪಾತಿವ್ರತ್ಯದ ಮಹಿಮೆಯಿಂದ ಯುದ್ಧದಲ್ಲಿ ಮಹಾವಿಜಯ ಪ್ರಾಪ್ತವಾಯಿತು. ನಿಮ್ಮ ವಿಷಯದಲ್ಲಿ ಅಪರಾಧಿಯಾಗಿದ್ದ ಆ ರಾವಣ ಹತನಾಗಿದ್ದಾನೆ. ಲಂಕೆಯಲ್ಲಿ ವಿಭೀಷಣ ಪ್ರಭುವಾಗಿದ್ದಾನೆ. ರಾಮಚಂದ್ರ ಪ್ರಭು ನಿಮಗೆ ಈ ಸಂದೇಶವನ್ನು ಕಳಿಸಿದ್ದಾರೆ.
ಹನುಮಂತ, ಸಜ್ಜನಳು ಸ್ನೇಹಶೀಲಳೂ ಆದ ತ್ರಿಜಟೆಯಿಂದ ಯುದ್ಧದ ಸಮಸ್ತ ವಿಷಯವನ್ನು ಕೇಳಿದ್ದೇನೆ. ಆದರೆ ನನ್ನ ಸ್ವಾಮಿಯ ಸಂದೇಶವನ್ನು ಮಹಾತ್ಮನಾದ ನಿನ್ನ ಬಾಯಿಯಿಂದ ಕೇಳಿದರೆ ಅದು ನನಗೆ ಅತ್ಯಂತ ಸಂತೋಷದ ವಿಷಯ. ಮಾತೆ, ಶ್ರೀರಾಮ ನಿಮಗೆ ಹೀಗೆಂದು ಹೇಳಿದ್ದಾರೆ. ಸೀತೆ, ನಿನ್ನ ಬಿಡುಗಡೆಗಾಗಿ ನಾನು ದೃಢ ಸಂಕಲ್ಪ ಮಾಡಿದ್ದೆ. ಅನ್ನಾಹಾರದ ಚಿಂತೆ ಇರಲಿಲ್ಲ, ನಿದ್ರೆಯ ಬಯಕೆ ಇರಲಿಲ್ಲ. ನಿರಂತರ ಪ್ರಯತ್ನದಿಂದ ಮಹಾಸಾಗರಕ್ಕೆ ಸೇತುವೆ ಕಟ್ಟಿ ನನ್ನ ಪ್ರತಿಜ್ಞೆಯನ್ನು ಪೂರೈಸಿದೆ. ಇನ್ನು ಮುಂದೆ ರಾವಣನ ವಶದಲ್ಲಿರುವನೆಂದು ಚಿಂತಿಸಬೇಕಾಗಿಲ್ಲ. ಏಕೆಂದರೆ ಈಗ ಲಂಕಾನಗರ ಮಿತ್ರನಾದ ವಿಭೀಷಣನ ವಶದಲ್ಲಿದೆ. ಈಗ ನೀನು ನಿನ್ನ ಮನೆಯಲ್ಲಿರುವಂತೆ ನಿಶ್ಚಿಂತೆಯಿಂದಿರಬಹುದು. ಮಾತೆ, ಏನು ಯೋಚಿಸುತ್ತಿರುವಿರಿ? ಏಕೆ ಈ ಮೌನ? ನನ್ನ ಸ್ವಾಮಿಯ ವಿಜಯದ ವಾರ್ತೆಯನ್ನು ಕೇಳಿ ಮಿತಿ ಮೀರಿದ ಸಂತೋಷದಿಂದ ಮಾತೇ ಬರುತ್ತಿಲ್ಲ. ಹನುಮಂತ, ಇಂಥ ಪ್ರಿಯ ವಾರ್ತೆಯನ್ನು ಹೇಳಿದ ನಿನಗೆ ಏನಾದರೂ ಉಡುಗೊರೆ ಕೊಡಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ. ಆದರೆ ಏನು ಕೊಡಲಿ? ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಢೂರ್ಯ ಯಾವುದೂ ನೀನು ಹೇಳಿದ ಶುಭವಾರ್ತೆಗೆ ಸರಿಸಾಟಿ ಆಗಲಾರದು. ಮಾತೆ, ನಿಮ್ಮ ಸದ್ಭಾವನೆಗೆ ಇದು ಸಹಜ. ಆದರೆ ನನ್ನ ಮಾತುಗಳನ್ನು ಕೇಳಿ ನಿಮ್ಮ ಮುಖದಲ್ಲಿ ಕಂಡ ಅಪರಿಮಿತವಾದ ಸಂತೋಷವೇ ನನಗೆ ಉಡುಗೊರೆ. ದಯಾಮಯನಾದ ಶ್ರೀರಾಮನ ಕೃಪೆಗೆ ಪಾತ್ರನಾಗಿರುವ ನನಗೆ ಬೇರಾವ ಉಡುಗೊರೆಯ ಅಗತ್ಯವಿಲ್ಲ ಮಾತೆ. ಸೀತಾರಾಮರ ಸಮಾಗಮದ ಸುಂದರ ಮುಹೂರ್ತವನ್ನು ಕಂಡೊಡನೆ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಹನುಮಂತ, ನಿನ್ನ ಮಾತು ಅತ್ಯಂತ ಪ್ರಿಯ, ಹೃದಯ ಸ್ಪರ್ಶಿ. ನಿನ್ನ ಸದ್ಗುಣಗಳಂತೆ ನಿನ್ನ ಮಧುರ ಮಾತುಗಳಿಗೂ ಸಾಟಿಯೇ ಇಲ್ಲ. ಮಹಾಬಲವಂತನಾದರೂ ಸೌಜನ್ಯ, ಸಭ್ಯತೆಗಳ ಸಹಕಾರ ರೂಪವಾದ ನಿನ್ನ ವ್ಯಕ್ತಿತ್ವಕ್ಕೆ ನನ್ನ ನಮಸ್ಕಾರ. ನನಗೆ ನಿನಗಿಂತ ಆತ್ಮೀಯನಾದ ಬಂಧು ಬೇರೊಬ್ಬನಿಲ್ಲ ಮಾರುತಿ. ಮಾತೆ, ನೀವು ಅನುಮತಿ ನೀಡಿದರೆ ನಿಮ್ಮನ್ನು ಹಿಂಸೆ ಮಾಡಿ ಕಾಡಿದ ಈ ರಾಕ್ಷಸಿಯರನ್ನು ಈಗಲೇ ಅವರ ಪ್ರಭು ರಾವಣನ ಬಳಿ ಕಳಿಸುತ್ತೇನೆ. ಬೇಡ ಮಾರುತಿ, ಬೇಡ ಮಾರುತಿ. ಬೇಡ ಮಾರುತಿ, ಪಾಪ. ಈ ಬಡಪಾಯಿಗಳ ಮೇಲೆ ಕೋಪ ಬೇಡ ಮಾರುತಿ. ಮಾತೆ, ನಾನು ಅಂದು ನಿಮ್ಮನ್ನು ಕಂಡಾಗ ಇವರು ನಿಮ್ಮನ್ನು ಕಾಡಿಸಿ ಪೀಡಿಸಿದ್ದನ್ನು ನಾನೇ ಕಣ್ಣಾರೆ ಕಂಡಿದ್ದೇನೆ. ಇವರನ್ನು ಕ್ಷಮಿಸಬೇಡಿ ಮಾತೆ. ಮಾರುತಿ, ಇವರು ತಮ್ಮ ಒಡೆಯನ ಆಜ್ಞೆಯನ್ನು ಪಾಲಿಸಿದರು. ಅದು ಅವರ ಕರ್ತವ್ಯವಲ್ಲವೇ? ನಾನಂತೂ ಇವರನ್ನು ಕ್ಷಮಿಸಿಬಿಟ್ಟಿದ್ದೇನೆ. ಏಕೆಂದರೆ ನಂತರ ಇವರು ನನ್ನೊಂದಿಗೆ ಸೌಜನ್ಯದಿಂದಲೇ ನಡೆದುಕೊಂಡಿದ್ದಾರೆ. ಅಲ್ಲದೆ ನನ್ನ ಸ್ವಾಮಿಯಿಂದ ಅಭಯವನ್ನು ಕೊಡಿಸುತ್ತೇನೆ ಎಂದು ಇವರಿಗೆ ನಾನು ಮಾತನ್ನು ಕೊಟ್ಟಿದ್ದೇನೆ. ಆಗಲಿ ಮಾತೆ, ನಿಮ್ಮ ಇಷ್ಟಕ್ಕೆ ವಿರುದ್ಧವಾದ ಕಾರ್ಯವನ್ನು ನಾನು ಖಂಡಿತ ಮಾಡುವುದಿಲ್ಲ. ಸತ್ಪುರುಷರಾದವರು ಪಾಪಿಗಳ ವಿಷಯದಲ್ಲೂ ಕರುಣೆಯಿಂದಲೇ ವರ್ತಿಸಬೇಕು. ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಅಪರಾಧವನ್ನು ಮಾಡಿದವರೇ ಆಗಿರುತ್ತಾರೆ. ಆಹಾ ಆಹಾ, ಧರ್ಮಮೂರ್ತಿಯಾದ ಪುರುಷೋತ್ತಮ ರಾಮಚಂದ್ರನಿಗೆ ತಕ್ಕ ಸತಿ ನೀವು. ನಾನೀಗ ರಾಘವನ ಬಳಿ ಹೊರಡುತ್ತೇನೆ. ನಿಮ್ಮ ಸಂದೇಶವನ್ನು ನೀಡಿ. ಭಕ್ತವತ್ಸಲನಾದ ಶ್ರೀರಾಮನ ಪುಣ್ಯ ರೂಪವನ್ನು ಸಂದರ್ಶಿಸಲು ಬಯಸುತ್ತೇನೆ. ಶತೀದೇವಿಯು ದೇವರಾಜನಾದ ಇಂದ್ರನನ್ನು ಸಂದರ್ಶಿಸಿದಂತೆ ಅತಿ ಶೀಘ್ರದಲ್ಲಿ ನೀವು ಲಕ್ಷ್ಮಣ ಸಹಿತನಾದ ರಾಮಚಂದ್ರನನ್ನು ಸಂದರ್ಶಿಸುವಿರಿ. ನಾನಿನ್ನು ಬರುತ್ತೇನೆ ಮಾತೆ. ಜೈ ಶ್ರೀರಾಮ್.
ಪ್ರಣಾಮಗಳು ಪ್ರಭು ರಾಮಚಂದ್ರ. ತಮ್ಮ ಆಜ್ಞೆಯನ್ನು ನೆರವೇರಿಸಿ ಬಂದಿದ್ದೇನೆ. ಹನುಮಂತ, ನನ್ನ ಸೀತೆಯನ್ನು ಕಂಡು ಬಂದೆಯಾ? ನನ್ನ ಸಂದೇಶವನ್ನು ಅವಳಿಗೆ ತಿಳಿಸಿದೆಯಾ? ತಿಳಿಸಿದೆ ಪ್ರಭು. ನನ್ನ ಸಂದೇಶದ ಪ್ರತಿಯಾಗಿ ಅವಳ ಪ್ರತಿಕ್ರಿಯೆ ಏನೆಂದು ತಿಳಿಸು ಹನುಮಂತ. ಪ್ರಭು, ಪ್ರತಿಕ್ರಿಯೆ ಏನಿರುತ್ತದೆ? ಪತಿ ವಿರಹದಿಂದ ಕಾತರಿಸಿದ ಮಾತೆ ತಮ್ಮ ಸಂದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ತಾವು ಬೇಗನೆ ದರ್ಶನ ನೀಡುವುದು ಸೂಕ್ತವಾಗಿದೆ. ಕಾಣುತ್ತೇನೆ ಮಾರುತಿ, ಖಂಡಿತ ಕಾಣುತ್ತೇನೆ. ಸೀತಾ ಮಾತೆಗೆ ಪ್ರತಿಕ್ಷಣವೂ ನಿಮ್ಮದೇ ಧ್ಯಾನ. ರಾಮ ಸ್ಮರಣೆ ಇಲ್ಲದ ಒಂದು ಕ್ಷಣವೂ ಇಲ್ಲ. ರಾವಣನ ವಧೆಯನ್ನು ತಿಳಿಸಿದೆಯಲ್ಲವೇ? ತಿಳಿಸಿದೆ ಪ್ರಭು. ಆ ವಾರ್ತೆಯನ್ನು ಕೇಳಿ ಮಾತೆ ತಮ್ಮ ಸಂದರ್ಶನದ ಬಯಕೆಯನ್ನು ವ್ಯಕ್ತಪಡಿಸಿದರು. ಆ ಮುಹೂರ್ತ ಈಗ ಒದಗಿ ಬಂದಿದೆ ಹನುಮಂತ. ನಾನು ಈಗ ಸೂಕ್ತ ರೀತಿಯಲ್ಲಿ ನನ್ನ ಜಾನಕಿಯನ್ನು ಕಾಣಬೇಕು. ಪ್ರಭು ರಾಮಚಂದ್ರ, ಹಿಂದೆ ನಾನು ಸೀತಾದೇವಿಯಿಂದ ಸಂದೇಶವನ್ನು ತಂದಿದ್ದೆ. ಅದರಿಂದಲೇ ಅವರು ನನ್ನಲ್ಲಿ ಒಂದು ಭಾವನೆಯನ್ನು ಇರಿಸಿಕೊಂಡಿದ್ದಾರೆ. ಈಗಲೂ ಆ ಭಾವನೆಯಿಂದಲೇ ನನ್ನಿಂದ ನಿಮ್ಮ ಕ್ಷೇಮವನ್ನು ಕೇಳಿದರು. ನಿಮ್ಮನ್ನು ಕಾಣುವ ಆಸೆಯನ್ನು ವ್ಯಕ್ತಪಡಿಸಿದರು. ವಿಭೀಷಣ, ಪ್ರಭು ರಾಮಚಂದ್ರ, ನಿನ್ನ ಕೃಪೆಯಿಂದ ಲಂಕಾಧೀಶ್ವರನಾದ ನನಗೆ ನಿನ್ನ ಅನುಗ್ರಹ ಸದಾ ಇರಲಿ. ಲಂಕೇಶ್ವರ ವಿಭೀಷಣ, ನಿನ್ನಂತಹ ಧರ್ಮಪರಾಯಣನಿಗೆ ನನ್ನ ಅನುಗ್ರಹ ಮಾತ್ರವಲ್ಲ, ಸಕಲ ದೇವತೆಗಳ ಅನುಗ್ರಹವೂ ಲಭಿಸುತ್ತದೆ. ಧನ್ಯನಾದೆ ಪ್ರಭು, ಧನ್ಯನಾದೆ. ನಾನು ಲಂಕಾಧಿಪತಿಯಾದರೂ ನಿನ್ನ ಆಶ್ರಿತನೇ. ನಿನ್ನ ಆಜ್ಞೆಯನ್ನು ಪರಿಪಾಲಿಸಲು ಸದಾ ಸನ್ನದ್ಧನಾಗಿರುತ್ತೇನೆ. ವಿಭೀಷಣ, ನೀನು ಲಂಕೆಯ ಒಡೆಯನಾದರೂ ನನ್ನ ಮೇಲಿನ ಪ್ರೀತಿ ಗೌರವಗಳು ಕಿಂಚಿತ್ತೂ ಕಡಿಮೆ ಆಗಲಿಲ್ಲ. ಅದಕ್ಕಾಗಿ ನಾನು ನಿನ್ನ ಬಗ್ಗೆ ಅಭಿಮಾನ ಪಡುತ್ತೇನೆ. ನಾನು ನಿನಗೊಂದು ಕಾರ್ಯವನ್ನು ವಹಿಸಬೇಕೆಂದಿದ್ದೇನೆ. ಅದೇನೆಂದು ಹೇಳು ರಾಘವ. ಈಗ ತಾನೇ ಹನುಮಂತ ಸೀತೆಗೆ ನನ್ನ ವಿಜಯ ವಾರ್ತೆಯನ್ನು ತಿಳಿಸಿ ಬಂದಿದ್ದಾನೆ. ಅವಳು ನನ್ನನ್ನು ಕಾಣಲು ಆತುರದಿಂದಿದ್ದಾಳೆ. ನೀನು ಲಂಕೆ ಒಡೆಯನಾಗಿರುವುದರಿಂದ ನೀನೇ ಹೋಗಿ ಅವಳನ್ನು ಕರೆತರುವುದು ಉಚಿತವಾಗಿದೆ. ಪ್ರಭು ರಾಮಚಂದ್ರ, ನನ್ನ ಸಹೋದರ ರಾವಣ ನಿನ್ನ ಪತ್ನಿ ಸೀತಾದೇವಿಗೆ ಮಾಡಿದ ಅಪಚಾರದ ಕಳಂಕವನ್ನು ಹೋಗಲಾಡಿಸಬೇಕು. ಆದುದರಿಂದ ಸೀತಾ ಮಾತೆಯನ್ನು ಸಕಲ ರಾಜ ಮರ್ಯಾದೆಯೊಂದಿಗೆ ಕರೆತರುವುದು ನನಗೆ ಸಂತೋಷದ ವಿಷಯ. ದಯಮಾಡಿ ಅಪ್ಪಣೆ ಕೊಡು ರಾಮಚಂದ್ರ.
ಒಟ್ಟಾಗಿ ಕಂಡು ನನಗೆ ಸಂತೋಷವಾಗುತ್ತಿದೆ. ಸುರಮೆ, ಧರ್ಮಾತ್ಮ ವಿಭೀಷಣ, ನನ್ನ ವಂದನೆಗಳನ್ನು ಸ್ವೀಕರಿಸಿ. ಮಾತೆ ಸೀತಾದೇವಿ, ಪುರುಷೋತ್ತಮನಾದ ನಿನ್ನ ಪತಿ ಶ್ರೀರಾಮಚಂದ್ರ ಪ್ರಭುವಿನ ಮಿತ್ರತ್ವ ದೊರೆತದ್ದು ನನ್ನ ಸೌಭಾಗ್ಯ. ಆ ಪುಣ್ಯ ಪುರುಷನ ಕೃಪೆಯಿಂದಲೇ ಇಂದು ನಾನು ಲಂಕಾಧಿಪತಿಯಾಗಿದ್ದೇನೆ. ಸೀತೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ದುಃಖದ ಕಾರ್ಮೋಡ ಕರಗಿ ಮಂಗಳಕರವಾದ ಮುಂಬೆಳಗು ಮೂಡಿತೆಂದು ನಮಗೆಲ್ಲರಿಗೂ ಅಪಾರವಾದ ಸಂತೋಷವಾಗಿದೆ. ನೀವು ಮತ್ತು ತ್ರಿಜಟೆಯಿಂದ ಈ ಅಶೋಕವನದ ಯಾತನೆಯ ಕ್ಷಣಗಳನ್ನು ಕಳೆಯಲು ಸಾಧ್ಯವಾಯಿತು. ಈ ರಾಕ್ಷಸಿಯರು ಗೆಳತಿಯರಂತೆ ನನಗೆ ಸ್ನೇಹ ತೋರಿದರು. ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸುತ್ತೇನೆ. ಸೀತೆ, ನೀನು ನಿನ್ನ ಉದಾರ ಗುಣಕ್ಕೆ ತಕ್ಕಂತೆ ಮಾತಾಡುತ್ತಿರುವೆ. ನಿನ್ನ ಸ್ನೇಹ ದೊರೆತದ್ದು ನಮ್ಮೆಲ್ಲರ ಪುಣ್ಯ. ಸೀತೆ, ಪ್ರಭು ರಾಮಚಂದ್ರನ ಬಳಿಗೆ ನಿನ್ನನ್ನು ಕರೆದೊಯ್ಯ ಪವಿತ್ರ ಕರ್ತವ್ಯ ನನ್ನ ಪಾಲಿಗೆ ಬಂದಿದೆ. ಅದು ನನ್ನ ಸೌಭಾಗ್ಯ. ಆ ಕ್ಷಣಕ್ಕಾಗಿ ನಾನು ಕಾತರಿಸುತ್ತಿದ್ದೇನೆ ವಿಭೀಷಣ. ನನ್ನ ಸ್ವಾಮಿಯ ದರ್ಶನದ ಮುಹೂರ್ತ ನನ್ನ ಬದುಕಿನ ಪರಮ ಪಾವನವಾದ ಕ್ಷಣ. ನನ್ನ ಇಷ್ಟು ಕಾಲದ ಸಂಕಷ್ಟವನ್ನೆಲ್ಲ ಕಳೆಯುವ ಆ ಮಂಗಳ ಮೂರ್ತಿಯನ್ನು ಕಾಣುವ ತವಕದಲ್ಲಿ ನನ್ನ ಜೀವ ಸಂಭ್ರಮಿಸುತ್ತಿದೆ. ಸೀತೆ, ನಿನಗೆ ಎಲ್ಲ ಮಂಗಳಗಳು ದೊರೆಯಲಿ. ನಿನ್ನ ಪತಿಯೊಡನೆ ಅಯೋಧ್ಯೆಯಲ್ಲಿ ಸುಖ ಸಂತೋಷದಿಂದ ಬಾಳು. ಸಾಧ್ಯವಾದರೆ ನಿನ್ನ ಗೆಳತಿಯನ್ನು ನೆನಪಿಸಿ. ತ್ರಿಜಟೆ, ನಿನ್ನನ್ನು ಮರೆಯುವುದೇ? ನೀನು ನನ್ನ ಜೀವನದ ಒಂದು ಭಾಗ. ಗೆಳತಿ, ನಿನ್ನ ಸ್ನೇಹಕ್ಕಾಗಿ ನಾನು ಎಂದೆಂದೂ ಋಣಿಯಾಗಿರುತ್ತೇನೆ. ನಿನ್ನ ವಾತ್ಸಲ್ಯವನ್ನು ನಾನು ಮರೆಯುವುದಿಲ್ಲ ಸುರಮೆ. ಸೀತೆ, ನಿನಗಿನ್ನೂ ಶುಭವಾಗಲಿ. ಗೆಳತಿಯರೇ, ನಿಮಗೂ ಶುಭವಾಗಲಿ. ನಾವಿನ್ನು ಹೊರಡೋಣ. ದೇವತೆಗಳು, ಇಂದು ಅತ್ಯಂತ ಸಂತೋಷಕರವಾದ ದಿನ. ನಮ್ಮ ನಿರೀಕ್ಷೆಯಂತೆ ಪುರುಷೋತ್ತಮನಾದ ಶ್ರೀರಾಮಚಂದ್ರನು ದೇವತೆಗಳ ಶತ್ರುವಾದ ರಾವಣನನ್ನು ಸಂಹರಿಸಿದ್ದಾನೆ. ಆ ಸೀತಾರಾಮರ ಸಮಾಗಮವು ಶುಭ ಮುಹೂರ್ತ ಈಗ ಬಂದಿದೆ. ಹೌದು ದೇವೇಂದ್ರ,
ನಿರಂತರವಾಗಿ ನಮ್ಮನ್ನು ಕಾಡುತ್ತಿದ್ದ ಆ ರಾವಣನ ವಧೆಯಾದದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯವೇ. ರಾಮಚಂದ್ರ ಈ ವಿಷಯದಲ್ಲಿ ದೇವತೆಗಳಿಗೆ ಉಪಕಾರವನ್ನೇ ಮಾಡಿದ್ದಾನೆ. ಸೀತಾರಾಮರ ಕಷ್ಟದ ದಿನಗಳು ಅಂತೂ ಮುಗಿದು ಹೋದವು. ಅವರು ಮತ್ತೆ ತಮ್ಮ ದುಃಖ ವಿರಹಗಳನ್ನು ಮರೆತು ಒಂದುಗೂಡುತ್ತಿರುವುದು ಲೋಕಕ್ಕೆ ಸಂತೋಷ ನೀಡುವ ಕ್ಷಣ. ಹೌದು, ರಾವಣನ ವಧೆಯಿಂದ ಈಗ ಮತ್ತೆ ಋಷಿಮುನಿಗಳು ನಿರಾತಂಕವಾಗಿ ತಮ್ಮ ತಪಸ್ಸು ಯಜ್ಞ ಕಾರ್ಯಗಳನ್ನು ಆಚರಿಸಬಹುದು. ಬನ್ನಿ, ಆ ಸೀತಾರಾಮರ ಸಮಾಗಮದ ಕ್ಷಣವನ್ನು ಕಂಡು ಎಲ್ಲರೂ ಆನಂದಿಸೋಣ.
ಮಂಗಳ ಸ್ವರೂಪಣೆ. ರಣರಂಗದಲ್ಲಿ ಶತ್ರುವನ್ನು ಜಯಿಸಿ ನಿನ್ನನ್ನು ಗೆದ್ದುಕೊಂಡಿದ್ದೇನೆ. ಪೌರುಷದಿಂದ ಏನನ್ನು ಸಾಧಿಸಬೇಕಾಗಿತ್ತೋ ಎಲ್ಲವನ್ನೂ ಸಾಧಿಸಿದ್ದೇನೆ. ನನಗಾಗಿದ್ದ ಅಪಮಾನಕ್ಕಾಗಿ ಕ್ಷತ್ರಿಯನಾಗಿ ತಕ್ಕ ಪ್ರತಿಕಾರವನ್ನು ತೀರಿಸಿಕೊಂಡಿದ್ದೇನೆ. ಸ್ವಾಮಿ, ಶತ್ರು ಸಂಹಾರದಿಂದ ನನ್ನ ದುಃಖ ನಿವಾರಣೆಯಾಗಿ ನಿಮ್ಮ ದರ್ಶನ ಭಾಗ್ಯ ಲಭಿಸಿತು. ಪಂಚವಟಿಯಲ್ಲಿ ನಾನು ಮತ್ತು ಲಕ್ಷ್ಮಣ ನಿನ್ನಿಂದ ದೂರವಾಗಿದ್ದ ಸಂದರ್ಭದಲ್ಲಿ ಕಾಮುಕನಂತೆ ಆ ರಾವಣ ನಿನ್ನನ್ನು ಅಪಹರಿಸಿದ. ಆ ಅಪರಾಧಕ್ಕಾಗಿ ನಾನು ಅವನನ್ನು ಸಂಹರಿಸಿದ್ದೇನೆ. ಆತ್ಮಾಭಿಮಾನವುಳ್ಳ ಯಾರೇ ಆದರೂ ಅಂತಹ ಸಂದರ್ಭದಲ್ಲಿ ಮಾಡುವಂತಹ ಸಾಹಸವನ್ನು ಮಾಡಿದ್ದೇನೆ. ಸ್ವಾಮಿ, ನನ್ನನ್ನು ಆ ದುಷ್ಟ ರಾವಣನ ಸೆರೆಯಿಂದ ಬಿಡಿಸಲು ನೀವು ಅಪಾರವಾದ ಸಾಹಸವನ್ನೇ ಮಾಡಿರುವಿರಿ. ನನ್ನ ಈ ಸಾಹಸದಲ್ಲಿ ಅನುಪಮ ಬಲನಾದ ಹನುಮಂತ, ವಾನರೇಂದ್ರ ಸುಗ್ರೀವ ಮತ್ತು ಅಸಂಖ್ಯಾತ ವಾನರ ವೀರರು ನನಗೆ ಬೆಂಬಲವಾಗಿ ನಿಂತಿದ್ದಾರೆ. ಧರ್ಮಾತ್ಮನಾದ ವಿಭೀಷಣ ತನ್ನ ದುಷ್ಟ ಸೋದರನನ್ನು ತೊರೆದು ನನಗೆ ಬೆಂಬಲವಾಗಿ ನಿಂತ. ಇವರೆಲ್ಲರೂ ನನ್ನ ಈ ಸಾಹಸೋದ್ಯೋಗದಲ್ಲಿ ನನ್ನೊಂದಿಗೆ ಶ್ರಮಿಸಿ ಜಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಸ್ವಾಮಿ, ನನಗಾಗಿ, ನನ್ನ ಕಾರಣವಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಷ್ಟು ಕಾಲ ನನ್ನ ಅಗಲಿಕೆಯಿಂದ ಪರಿತಪಿಸಿದ ಸೀತೆಯ ಮುಖದಲ್ಲಿ ಈಗ ಸಂತೃಪ್ತಿ ಇದೆ. ಆದರೆ ಈಗಲೇ ಇವಳನ್ನು ಪರಿಗ್ರಹಿಸಿಬಿಟ್ಟರೆ ನಾನು ಜನಾಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ. ಸೀತೆ, ಸ್ವಾಮಿ, ನಾನು ನನಗಾಗಿದ್ದ ಅಪಮಾನಕ್ಕೆ ಪ್ರತೀಕಾರ ತೀರಿಸಿಕೊಂಡಿದ್ದೇನೆ. ನಿನ್ನನ್ನು ಶತ್ರು ಸೆರೆಯಿಂದ ಬಿಡಿಸಿದ್ದೇನೆ. ನನ್ನ ಪೌರುಷಕ್ಕೆ ಪಂಥಾಹ್ವಾನ ನೀಡಿದ ಆ ರಾವಣನನ್ನು ಸಂಹರಿಸಿದ್ದೇನೆ. ಮತ್ತೆ ಮಂಗಳಕರವಾದ ಮಧುರ ಕ್ಷಣ ನನ್ನದಾಯಿತು ಸ್ವಾಮಿ. ಆದರೆ ಸೀತೆ, ನಾನು ಇಷ್ಟೆಲ್ಲ ಮಾಡಿದ್ದು ಕೇವಲ ನಿನ್ನ ಸಲುವಾಗಿ ಅಲ್ಲ. ಸ್ವಾಮಿ, ಹೌದು ಸೀತೆ, ಪತ್ನಿಯನ್ನು ರಕ್ಷಿಸಲಾಗದವನು ಎಂಬ ಅಪಕೀರ್ತಿ ಬಾರದಂತೆ ನಾನು ಈ ಕಾರ್ಯವನ್ನು ಮಾಡಿದ್ದೇನೆ. ರಘುವಂಶದ ಪ್ರತಿಷ್ಠೆಯನ್ನು ಉಳಿಸುವ ಸಲುವಾಗಿ ನಾನು ಈ ಸಾಹಸವನ್ನು ಮಾಡಿದ್ದೇನೆ, ನಿನ್ನ ಸಲುವಾಗಿ ಅಲ್ಲ. ಸ್ವಾಮಿ, ಸತ್ಯ, ಧರ್ಮ, ಪರಾಕ್ರಮ ಎಂಬ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡಿರಿ. ಅದು ರಘುವಂಶದ ನೀತಿ. ಎಂದೆಂದಿಗೂ ಆ ಕೀರ್ತಿ ಸಾಗುತ್ತಲೇ ಇರುತ್ತದೆ. ಆದರೆ ಕಣ್ಣು ಬೇನೆ ಇರುವವನಿಗೆ ದೀಪವು ಸಹ್ಯವಾಗದಿರುವಂತೆ ಈಗ ನೀನು ನನ್ನ ಕಣ್ಣಿಗೆ ಕಾಣುತ್ತಿರುವೆ. ಸ್ವಾಮಿ, ಹೌದು ಸೀತೆ, ಬಹುಕಾಲ ಪರಪುರುಷನ ಸೆರೆಯಲ್ಲಿದ್ದ ನಿನ್ನ ಚಾರಿತ್ರ್ಯ ಸಂದೇಹಾಸ್ಪದವಾಗಿದೆ. ಆದ್ದರಿಂದ ನಾನು ನಿನ್ನನ್ನು ಸ್ವೀಕರಿಸುವುದು ಸಾಧ್ಯವಿಲ್ಲ. ನಾನು ನಿನ್ನನ್ನು ಸ್ವೀಕರಿಸುವುದು ಸಾಧ್ಯವಿಲ್ಲ. ನಾನು ನಿನ್ನನ್ನು ಸ್ವೀಕರಿಸುವುದು ಸಾಧ್ಯವಿಲ್ಲ. ಸ್ವಾಮಿ, ಇದೇನು ಹೇಳುತ್ತಿರುವಿರಿ?
ನಾ ಸತ್ಯವನ್ನು ಹೇಳುತ್ತಿದ್ದೇನೆ. ಜಾನಕಿ, ಇನ್ನು ನೀನು ನಿನ್ನ ಇಷ್ಟ ಬಂದೆಡೆಗೆ ಹೋಗಬಹುದು. ನಿನ್ನನ್ನು ಯಾರೂ ತಡೆಯುವುದಿಲ್ಲ. ಈಗ ನೀನು ಸಂಪೂರ್ಣವಾಗಿ ಸ್ವತಂತ್ರ. ಪಿತಾಮಹ, ಪ್ರಣಾಮಗಳು. ದೇವೇಂದ್ರ, ಇದೇನಿದು? ನಿಮ್ಮೆಲ್ಲರಿಗೂ ಶತ್ರುವಾಗಿದ್ದ ದೈತ್ಯ ರಾವಣನ ಸಂಹಾರದಿಂದ ಸಂತೋಷವಾಗಿರಬೇಕಾಗಿದ್ದ ನಿನ್ನ ಮುಖದಲ್ಲಿ ಮತ್ತಾವುದೋ ಆತಂಕವಿರುವಂತೆ ಕಾಣುತ್ತಿದೆಯಲ್ಲ? ನಿಮಗೆ ತಿಳಿಯದಿರುವುದೇನಿದೆ ಕಮಲಾಸನ? ರಾವಣನ ಸಂಹಾರವಾಯಿತೆಂದು ಸಕಲ ದೇವತೆಗಳೂ ಅಪಾರ ಹರ್ಷಗೊಂಡಿದ್ದಾರೆ. ಯಾವ ಸೀತೆಗಾಗಿ ಘೋರ ಯುದ್ಧವು ನಡೆಯಿತೋ, ಆ ಪತಿವ್ರತೆಯಾದ ಸೀತೆ ಪತಿಯನ್ನು ಸೇರಲು ಬಂದಾಗ ರಾಮನ ಮಾತುಗಳು ಆತಂಕವನ್ನುಂಟು ಮಾಡಿದೆ. ಹೌದು ಬ್ರಹ್ಮದೇವ, ಪತಿಗಾಗಿ ಪ್ರತೀಕ್ಷಣ ಹಂಬಲಿಸುತ್ತಿದ್ದ ಆ ಪರಮ ಸಾಧ್ವಿಯನ್ನು ತ್ಯಜಿಸುವ ರಾಮನ ಮಾತುಗಳನ್ನು ಕೇಳಿ ಸಂಕಟವಾಗುತ್ತಿದೆ. ದೇವತೆಗಳು, ಸೀತಾರಾಮರ ಸಮಾಗಮವಾಗುವುದಿಲ್ಲ, ಅವರು ಮುಂದೆ ಸುಖವಾಗಿ ಬಾಳುವುದಿಲ್ಲವೆಂದು ನೀವೆಲ್ಲರೂ ಆತಂಕ ಪಡುತ್ತಿರುವೀರಲ್ಲವೇ? ಹೌದು ಪಿತಾಮಹ, ತನ್ನ ಸತಿ ಸೀತೆಗಾಗಿ ಶ್ರೀರಾಮಚಂದ್ರನು ಏನೆಲ್ಲ ಸಾಹಸವನ್ನು ಮಾಡಿದ. ವಾನರರೊಂದಿಗೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ. ಮಹಾಪ್ರಚಂಡನಾದ ರಾವಣನನ್ನು ಸಂಹರಿಸಿ ವಿಜಯವನ್ನು ಸಾಧಿಸಿದ. ಈಗ ನೋಡಿದರೆ ಆ ಸೀತೆಯನ್ನೇ ಸ್ವೀಕರಿಸುವುದಿಲ್ಲವೆಂದು ಹೇಳಬೇಕಾದರೆ ಮತ್ತಾವ ಆಪತ್ತೋ ಎಂಬ ಭಯವಾಗುತ್ತಿದೆ. ಚಿಂತಿಸಬೇಡ ದೇವೇಂದ್ರ, ಶ್ರೀರಾಮನು ಸಾಮಾನ್ಯನಲ್ಲ, ಸಾಮಾನ್ಯನಂತೆ ವರ್ತಿಸುವ ಮಹಾಮಹಿಮ. ಅವನ ವರ್ತನೆಗೆ ಪ್ರಬಲವಾದ ಕಾರಣವಿರಬೇಕು. ಆದರೂ ಎಲ್ಲ ಸುಖಾಂತ್ಯವಾಗುವುದು. ಸ್ವಾಮಿ, ನಿಮ್ಮ ಕಠೋರವಾದ ಮಾತುಗಳು ನನ್ನ ಹೃದಯವನ್ನು ಸೀಳುತ್ತಿವೆ. ದುಷ್ಟ ರಾಕ್ಷಸನ ಕುತಂತ್ರಕ್ಕೆ ಬಲಿಯಾದ ನನ್ನ ಅಪರಾಧವೇನು? ಪ್ರತಿಯೊಂದು ಕ್ಷಣ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದ ನನ್ನ ಮೇಲೆ ಏಕೆ ಸಂದೇಹ? ಸೀತೆ, ಸತ್ಕುಲ ಪ್ರಸೂತನಾದ ಅಭಿಮಾನಶಾಲಿಯಾದ ಯಾರೇ ಆದರೂ ಪರಪುರುಷನ ಸೆರೆಯಲ್ಲಿದ್ದ ಸ್ತ್ರೀಯನ್ನು ಕೇವಲ ಲೋಭದಿಂದ ವ್ಯಾಮೋಹದಿಂದ ಸ್ವೀಕರಿಸಲಾರ.
ಸ್ವಾಮಿ, ನಾನು ಅಶೋಕವನದಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿ ಇದ್ದವಳು. ಆ ರಾವಣನ ಅರಮನೆಯಲ್ಲಿರಲಿಲ್ಲ. ಆದರೆ ಆ ರಾವಣ ನಿನ್ನನ್ನು ಸ್ಪರ್ಶಿಸಿ ಅಪಹರಿಸಿದ್ದು ಸತ್ಯವಾದ ಸಂಗತಿ. ಅವನ ದುಷ್ಟ ಕಣ್ಣುಗಳು ನಿನ್ನನ್ನು ನೋಡಿವೆ. ಅಂತಹ ನಿನ್ನನ್ನು ಸ್ವೀಕರಿಸಿ ನನ್ನ ಕುಲಗೌರವಕ್ಕೆ ನಾನು ಕಳಂಕ ತರಲಾರೆ. ಸ್ವಾಮಿ, ಅಬಲೆಯಾದ ನಾನು ಬಲಾತ್ಕಾರದಿಂದ ಸ್ಪರ್ಶಿಸಲ್ಪಟ್ಟರೆ ಅದು ನನ್ನ ಅಪರಾಧವೇ? ಆ ತರ್ಕದ ಸಹಾಯದಿಂದ ನಾನು ಪಾಮರನಂತೆ ವರ್ತಿಸಲಾರೆ. ರಘುವಂಶದಲ್ಲಿ ಜನಿಸಿದವನಾಗಿ ನನ್ನ ಕುಲದ ಪ್ರತಿಷ್ಠೆಗಾಗಿ ಯುದ್ಧ ಮಾಡಿ ನಿನ್ನನ್ನು ಬಿಡಿಸಿದೆ. ವ್ಯಕ್ತಿಗತ ಮೋಹಕ್ಕಾಗಿ ನನ್ನ ಕುಲ ಧರ್ಮಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವುದು ತಕ್ಕುದಲ್ಲ. ನನಗೆ ನಿನ್ನ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ನಿನ್ನ ಇಷ್ಟ ಬಂದಡಿಗೆ ಹೋಗಬಹುದು ಸೀತೆ. ನನಗೆ ನಿನ್ನ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ನಿನ್ನ ಇಷ್ಟ ಬಂದಡಿಗೆ ಹೋಗಬಹುದು ಸೀತೆ. ದಾರುಣವಾದ, ಅತಿ ಕ್ರೂರವಾದ ನಿಮ್ಮ ಮಾತುಗಳನ್ನು ಕೇಳಲಾರೆ ಸ್ವಾಮಿ. ನನ್ನದಲ್ಲದ ಅಪರಾಧಕ್ಕೆ ಇಂಥ ಕಠಿಣ ಶಿಕ್ಷೆ ವಿಧಿಸುವುದು ಪುರುಷೋತ್ತಮನ ಧರ್ಮನಿಷ್ಠೆಗೆ ತಕ್ಕುದಲ್ಲ. ಸ್ವಾಮಿ, ನಿಮ್ಮಲ್ಲಿ ಸರ್ವ ಸಮರ್ಪಣೆ ಮಾಡಿಕೊಂಡ ಈ ಅಬಲೆಯ ಮೇಲೆ ಕರುಣೆ ತೋರಿ. ಸಂದೇಹ ಪಡಲು ಅರ್ಹಳಲ್ಲದ ನನ್ನ ಮೇಲೆ ಇಂಥ ಅಪವಾದವನ್ನು ಹೊರಿಸಬೇಡಿ ಸ್ವಾಮಿ. ನಾನು ಅಪವಾದ ಹೊರಿಸುತ್ತಿಲ್ಲ. ಸಂದರ್ಭವೇ ಹಾಗೆ ಬಂದಿದೆ. ಆ ಸಂದರ್ಭಕ್ಕೆ ನಾನು ಹೊಣೆಯಲ್ಲ ಸ್ವಾಮಿ. ಆ ರಾವಣ ನನ್ನನ್ನು ಅಪಹರಿಸಿದಾಗ ನಾನು ಅಸ್ವತಂತ್ರಳಾಗಿದ್ದೆ. ನಾನಾಗಿ ಅವನ ವಶಳಾಗಲಿಲ್ಲ. ಪರಪುರುಷನ ದೇಹ ಸ್ಪರ್ಶವಾದದ್ದು ನಿಜವಾದರೂ ಅದು ನನ್ನ ಅಪರಾಧವಲ್ಲ. ಅದು ಆ ದೈವದ ಅಪರಾಧ. ಆ ಸಮಯದಲ್ಲಿ ನನ್ನ ಮನಸ್ಸು ರಾಮನಲ್ಲಿ ಲೀನವಾಗಿತ್ತೇ ಹೊರತು ಕ್ಷಣ ಮಾತ್ರವೂ ಅತ್ತಿತ್ತ ಚಲಿಸಲಿಲ್ಲ. ಅಬಲೆಯಾದ ನಾನು ಆ ಸಂದರ್ಭದಲ್ಲಿ ಏನು ಮಾಡಲು ಸಾಧ್ಯವಿತ್ತು ಸ್ವಾಮಿ? ಏನು ಮಾಡಲು ಸಾಧ್ಯವಿತ್ತು? ಅಸತ್ಯವನ್ನು ನುಡಿಯುತ್ತಿರುವೆ ಎಂದು ನಾನು ಹೇಳುತ್ತಿಲ್ಲ ಸೀತೆ. ಸರ್ವರಿಗೂ ಪ್ರಿಯವನ್ನು ಮಾಡುವ ಕರುಣಾಳುವಾದ ನೀವು ನನ್ನ ವಿಷಯದಲ್ಲಿ ಏಕೆ ಕಠಿಣರಾದಿರಿ? ನೀವು ನನ್ನನ್ನು ಪರಿತ್ಯಜಿಸಿದರೆ ನಾನು ಸತ್ತಂತೆಯೇ ಸರಿ. ಬದುಕಿದ್ದು ಏನಾಗಬೇಕು? ಯಾರಿಗಾಗಿ ಬದುಕಬೇಕು? ಏತಕ್ಕೆ ಬದುಕಬೇಕು? ನನ್ನನ್ನು ಕಾಣಲು ಮಹಾತ್ಮನಾದ ಹನುಮಂತನನ್ನು ಕಳುಹಿಸುವಾಗಲೇ ನನ್ನನ್ನು ಪರಿತ್ಯಜಿಸುವ ಮಾತನ್ನು ತಿಳಿಸಿದ್ದರೆ ಆಗಲೇ ಅವನ ಮುಂದೆಯೇ ನಾನು ಪ್ರಾಣ ತ್ಯಾಗ ಮಾಡುತ್ತಿದ್ದೆ. ಇದೇ ನಿಮ್ಮ ನಿರ್ಧಾರವಾಗಿದ್ದರೆ ನನಗಾಗಿ ಯುದ್ಧ ಮಾಡಿ ಇಷ್ಟೆಲ್ಲ ಸಾಹಸ ಮಾಡಬೇಕಾಗಿರಲಿಲ್ಲ. ನೀವಾಗಲಿ ಉಳಿದವರಾಗಲಿ ಇಷ್ಟೆಲ್ಲ ಶ್ರಮ ಪಡುವ ಅಗತ್ಯವೇ ಇರಲಿಲ್ಲ. ನಾನು ಯಾವ ಕಾರಣಕ್ಕಾಗಿ ಯುದ್ಧ ಮಾಡಿದ್ದೇನೆಂದು ಮೊದಲೇ ಹೇಳಿದ್ದೇನೆ. ಭೂಮಿಯ ಮಗಳಾಗಿ ಹುಟ್ಟಿದರು, ರಾಜರ್ಷಿ ಜನಕರಿಂದ ಪಾಲಿತಳಾದರು, ಪುರುಷೋತ್ತಮನಾದ ಶ್ರೀರಾಮನ ಕೈ ಹಿಡಿದರು. ನನ್ನ ದುಃಖ ತೀರಲಿಲ್ಲ. ನತದೃಷ್ಟ ಸ್ತ್ರೀ ಜನ್ಮ ಇಷ್ಟೇ ಅಲ್ಲವೇ?
ಆಗಲಿ. ನಿಮ್ಮ ನಿರ್ಧಾರವನ್ನು ವಿರೋಧಿಸುವ ಶಕ್ತಿ ನನಗಿಲ್ಲ. ಈಗ ನನಗಿರುವುದು ಒಂದೇ ದಾರಿ. ನನಗಾಗಿರುವ ದುಃಖಕ್ಕೆ ಅಗ್ನಿ ಪ್ರವೇಶವೇ ಸಿದ್ಧೌಷಧ. ಸಹಧರ್ಮಾಚಾರಿಣಿಯಾದ ಸತಿಯ ಪಾತಿವ್ರತೆಯ ಬಗ್ಗೆ ಪತಿಗೆ ನಂಬಿಕೆ ಇಲ್ಲದ ಮೇಲೆ ಬದುಕಿಗೆ ಅರ್ಥವಿಲ್ಲ. ಮಿಥ್ಯಾಪವಾದದಿಂದ ಕಳಂಕಿತವಾದ ಈ ಜನ್ಮ ಅಗ್ನಿಯಲ್ಲಿ ದಗ್ಧವಾಗಿ ಹೋಗಲಿ. ಲಕ್ಷ್ಮಣ, ದಯಮಾಡಿ ನನಗಾಗಿ ಚಿತೆಯನ್ನು ಸಿದ್ಧಗೊಳಿಸು. ಪಿತಾಮಹ, ನೋಡಿದ್ದೀರಾ? ಸೀತಾದೇವಿಯು ಅಗ್ನಿಯನ್ನು ಪ್ರವೇಶ ಮಾಡುತ್ತಿದ್ದಾಳೆ. ಅವಳು ನುಡಿದಂತೆಯೇ ನಡೆದುಕೊಳ್ಳುವಳಲ್ಲವೇ? ಖಂಡಿತವಾಗಿಯೂ ಸುರಪತಿ, ಸೀತಾದೇವಿ ನುಡಿದಂತೆ ನಡೆಯುವುದರಲ್ಲಿ ಸಂದೇಹವಿಲ್ಲ. ಹಾಗಾದರೆ ಇನ್ನೇನು ಗತಿ ಬ್ರಹ್ಮದೇವ? ಸತ್ಯವಾಗಿಯೂ ಸೀತಾದೇವಿ ಅಗ್ನಿಯನ್ನು ಪ್ರವೇಶಿಸುತ್ತಾಳೆ. ಖಂಡಿತವಾಗಿಯೂ ಪ್ರವೇಶಿಸುತ್ತಾಳೆ. ಪಿತಾಮಹ, ಸೀತೆಯು ಅಗ್ನಿಯನ್ನು ಪ್ರವೇಶ ಮಾಡುವಾಗ ಅಗ್ನಿದೇವನು ಏನು ಮಾಡಬೇಕು? ಸೀತೆಯು ಹೇಳುವ ಸತ್ಯವನ್ನು ಲೋಕಕ್ಕೆ ತಿಳಿಯುವಂತೆ ನಿರೂಪಿಸಬೇಕು. ಅದೋ ನೋಡಿ, ಸೀತಾದೇವಿಯು ಅಗ್ನಿಯನ್ನು ಪ್ರಾರ್ಥಿಸುತ್ತಿದ್ದಾಳೆ. ನೀನ